ಅಭಿಮಾನಿಗಳು ಒಂದು ಮಾನವ ಸಂಪನ್ಮೂಲಕ್ಕೆ ಒಂದು ಐತಿಹಾಸಿಕ ಕತೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈ ಚಿತ್ರ ಹೆಂಗಪ್ಪ ಅಂತ ಹೇಳಿದ್ರೆ, ನಾನು ಹೆಚ್ಚು, ನಾನು ಕೀಳು, ನಾನು ಮೇಲು ಅನ್ನೋ ಮನೋಭಾವ ಬಿಟ್ಟು ಮನುಷ್ಯನಾಗಿ ಹೆಂಗ್ ಬದುಕಬೇಕು, ಒಬ್ರಿಗೊಬ್ರು ಹೌದಾರ್ಯದಿಂದ ಹೆಂಗಿರ್ಬೇಕು, ನಾವೆಲ್ಲ ಚೆನ್ನಾಗಿದ್ರೆ ಏನೆಲ್ಲ ಮಾಡಿ ಸಾಧಿಸ್ಬೋದು ಅನ್ನೋದಕ್ಕೆ ಉದಾಹರಣೆಗೆ ಪಿಕ್ಚರ್ ಕಾಗದ ಅಂತ ತೆಗೆದಿದ್ದಾರೆ. ಕಾಗದ ಅಂದ್ರೆ ಬಿಳಿ ಹಾಳೆ ಆಗಿರ್ತದೆ. ಅದರಲ್ಲಿ ನಾವು ಒಳ್ಳೇದನ್ನು ಮಾಡಬಹುದು, ಕೆಟ್ಟದನ್ನು ಬರೀಬಹುದು. ಮನುಷ್ಯ ಒಳ್ಳೇದನ್ನು ಬಿಟ್ಟು ಕೆಟ್ಟದನ್ನ ತಗೊಂಡು ದುರಾಲೋಚನೆಯಿಂದ ಹಾಳಾಗಿ ಹೋಗ್ತಾ ಇರೋದಕ್ಕೆ ಉತ್ತಮ ಸಂದೇಶ ಕೊಟ್ಟಿದ್ದಾರೆ. ಈ ರೀತಿ ಹಾಳಾಗಿ ಹೋಗ್ಬಾರ್ದು. ನಾವೆಲ್ಲರೂ ಮನುಷ್ಯರು ಈ ಭೂಮಿಯಲ್ಲ, ನೀವು ಯಾವುದೇ ಭೂಮಿಗೆ ಹೋದ್ರು ಭೂಮಿನೇ, ಕುಡಿಯೋದು ನೀರೇ, ಅಗಲಾದ ಎದ್ದೊಳ್ತೀವಿ, ರಾತ್ರಿ ಮಲಗ್ಕೊಳ್ತೀವಿ. ಈ ಒಂದು ಕಥೆನ ಅರ್ಥ ಮಾಡ್ಕೊಂಡು ಮನುಷ್ಯನಾಗಿ ಬಿಟ್ಟಿಸ್ಬೇಕು, ದೇಶ ಅಸೂಯೆ ಬಿಡಬೇಕು ಅನ್ನೋದನ್ನ ಚಿತ್ರದಲ್ಲಿ ನಾಯಕ ಆಗ್ಲಿ ಯಾವುದು ಉನ್ನಾರ ಇಲ್ದಿರ ವಾಸ್ತವವಾಗಿ ತೋರಿಸಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್. ರಾಜ್ಕುಮಾರ್ ಅಭಿಮಾನ ಅಂಕಿತ ಅವ್ರಿಗೆ ಶುಭಾಶಯ ಕೊಡ್ತಾ ಇದೀವಿ. ಒಳ್ಳೇದಾಗ್ಲಿ. ಜನಕ್ಕೊಂದು ಒಳ್ಳೆ ಸಂದೇಶನ ಸಾರೋ ರೀತಿ ಇದೆ ಫಿಲಮ್. ನಂಗಂತೂ ತುಂಬಾ ಖುಷಿ ಆಯ್ತು. ಅಂಕಿತಾ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರೆ, ಅದರಲ್ಲೂ ಕ್ಲೈಮ್ಯಾಕ್ಸ್ ಅಂತೂ ನಿಜವಾಗೂ ಎಲ್ರಿಗೂ ಕಣ್ಣೀರು ತರಿಸುತ್ತೆ. ಅಷ್ಟು ಚೆನ್ನಾಗಿದೆ ಫಿಲಮ್. ನಂಗಂತೂ ತುಂಬಾ ಖುಷಿ ಆಯ್ತು. ಎಲ್ಲರೂ ಬರಬೇಕು, ಥಿಯೇಟ್ರಲ್ಲೇ ಬಂದು ಫಿಲಮ್ ನೋಡಬೇಕು. ಇದರಿಂದ ಹೊಸಬ್ರಿಗೂ ಕೂಡ ತುಂಬಾ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ನಮ್ಮ ನಟ ನಟಿಯರಿಗೆ, ನಮ್ಮ ಜನತೆಯಾದಂತಹವರು ಪ್ರೋತ್ಸಾಹವನ್ನು ಹೆಚ್ಚು ರೀತಿ ಒತ್ತಡ ಕೊಡಬೇಕು ಅಂತ ಹೇಳ್ತೇನೆ. ಇವತ್ತಿನ ಯುವಕರಿಗೆ ಪ್ರೀತಿ ಪ್ರೇಮ ವಿಷಯ, ನಮ್ಮ ಪ್ರೀತಿ ಅನ್ನೋದು ಒಂದು ಕುರುಡು ಅಂತೀವಿ, ಲವ್ ಇಸ್ ಬ್ಲೈಂಡ್ ಅಂತೀವಿ, ಆ ರೀತಿಯಾಗಿರುತ್ತೆ. ನಾವು ಇಬ್ಬರು ನಡೆಯುತ್ತಿರುವ ಧರ್ಮ, ಜಾತಿ ಧರ್ಮಗಳ ಬಗ್ಗೆ, ಭೂಮು ಕಲಬೆಗಳ ಬಗ್ಗೆ ನಾವು ತಿಳಿಬೇಕಾಗಿದೆ. ನಮ್ಮ ದೊಡ್ಡವರಿಗೆ ಏನಿದೆ ಜಾತಿ ಧರ್ಮ ಅನ್ನುವಂಥ ರೀತಿ ಇದೆ. ನಮ್ಮ ಮಕ್ಕಳುಗಳಿಗೆ ಏನಿದೆ ಪ್ರೀತಿ ವಿಶ್ವಾಸ, ಅದರ ಬಗ್ಗೆ ಆಗಿದೆ. ಅವೆರಡರ ಮಧ್ಯೆ ನಾವು ನಡೆಯುತ್ತಿರುವುದನ್ನು ನಾವು ಅರಿತು ಬಾಳಕ್ಕೆ ತುಂಬಾ ಒಳ್ಳೆಯ ಸಂದೇಶವಿರುವಂತಹ ತುಂಬಾ ಸುಂದರವಾದಂತಹ ಒಂದು ನಮ್ಮ ನಿರ್ಮಾಪಕರು ನಮ್ಮ ಯುವ ಜನತೆಯ ಮುಂದೆ ಇಟ್ಟಿದ್ದಾರೆ. ಎಲ್ಲರೂ ಈ ಸಿನಿಮಾಗಳನ್ನ ನೋಡ್ಬೇಕು. ಇವತ್ತಿನ ಯುವಕಿಯರು, ನಮ್ಮ ದೊಡ್ಡವರು ಕೂಡ ನಡಿಬೇಕು. ಒಂದು 2 ಜೀವಗಳನ್ನ ನಾವು ಬಲಿ ಕೊಡ್ತೀವಿ, ಧಾರ್ಮಿಕತೆ ಅಂತ. ದಯವಿಟ್ಟು ಎಲ್ಲರಲ್ಲೂ ಮನವಿ, ಒಮ್ಮೆ ಬಂದು ಈ ಸಿನಿಮಾ ನೋಡ್ಬೇಕು ಅಂತ ನಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಂತ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಚಿತ್ರದಲ್ಲಿ ನಾನು ಶಾಲೆ ಲೆಕ್ಚರರ್ ಆಗಿ ಪಾತ್ರವನ್ನು ಮಾಡಿದ್ದೀನಿ, ಮತ್ತೆ ಅನೇಕ ಚಿತ್ರಗಳಲ್ಲೂ ಮಾಡಿದ್ದೀನಿ. ಈ ಚಿತ್ರ ಬಹಳಷ್ಟು ಚೆನ್ನಾಗಿದೆ. ಈಗಿನ ಪ್ರಸಕ್ತ ಸಂದರ್ಭದಲ್ಲಿ ಧರ್ಮ ಅಂತಕ್ಕಂಥದ್ದು ಏನು ಅಂತಕ್ಕಂಥ ಒಳಗಡೆ ಕಿತ್ತಾಟ ನಡೀತಾ ಇದೆಯಲ್ಲ, ಇದಕ್ಕೆ ತಕ್ಕ ಉತ್ತರ ಹೇಳುತ್ತೆ ಈ ಚಿತ್ರ. ಅಂದ್ರೆ ಈ ಚಿತ್ರದಲ್ಲಿ ಮಾನವೀಯತೆ ಬಹಳ ಮುಖ್ಯ. ಧರ್ಮಕ್ಕಿಂತ ಮಿಗಿಲಾದ ಯಾವುದು? ಮಾನವೀಯತೆಯ ಮೊದಲು. ಮಾನವೀಯತೆಯಿಂದ ಮೊದಲು ಬರ್ತಕ್ಕಂಥ ಧರ್ಮ. ಮಾನವೀಯತೆಯಲ್ಲಿ ನೆಲೆಗಟ್ಟಿನಲ್ಲಿ ನಿಂತಿರೋದೇ ಧರ್ಮ. ಹಾಗೆ ಧರ್ಮ ಅಂತೇಳಿ ನಮ್ದು ಯಾವುದೋ ಒಂದು ಸಂಪ್ರದಾಯ ಅಂತೇಳಿ ಅವ್ರ ಸಂಪ್ರದಾಯ ಇವ್ರ ಸಂಪ್ರದಾಯ ಅಂತ ಕಿತ್ತಾಡೋದು ತಪ್ಪು. ಪ್ರೀತಿ ಅಂತಕ್ಕಂಥದ್ದು, ವಿಶ್ವಾಸ ಅಂತಕ್ಕಂಥದ್ದು ಎಲ್ಲಾ ಧರ್ಮವನ್ನು ಮೀರಿಸುತ್ತೆ. ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ನಾವು ಧರ್ಮಗಳು ಮಾಡ್ಕೊಂಡಿದ್ದೀವಿ ಹೊರತು ಅದಕ್ಕೆ ಮಾನವೀಯತೆ ಬೇಡ ಅಂತ ಅಲ್ಲ. ಮಾನವೀಯತೆ ಮುಂದೆ ಎಲ್ಲಾ ಧರ್ಮವೂ ಚಿಕ್ಕದೆ. ಹಾಗಾಗಿ ಯಾವುದೂ ಇಲ್ಲ. ಪ್ರೀತಿ ವಿಶ್ವಾಸ ಅನ್ನೋದ್ರ ಮುಂದೆ ಧರ್ಮ ಬಹಳಷ್ಟು ಕಡಿಮೆ ಬರುತ್ತೆ. ಧರ್ಮವನ್ನೇ ನಂಬಿಕೊಂಡು ಜಿದ್ದಾಗಿದ್ದು ನಮ್ಮ ಮಾನವೀಯತೆ ಕಳ್ಕೋಬೇಡಿ. ಮನುಷ್ಯನ ಜೀವ ಬಹಳ ದೊಡ್ಡದು. ಜೀವಕ್ಕೋಸ್ಕರ ಧರ್ಮ ಬಂತೆ ಹೊರತು ಅದು ಜೀವ ನಾಶ ಮಾಡಬೇಕು ಅಂತ ಧರ್ಮ ಯಾವುದೂ ಹೇಳಿಲ್ಲ. ಹಾಗಾಗಿ ಇದು ಬಹಳ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ ನೋಡಿ, ಚಿತ್ರವನ್ನು ನೋಡಿ ಆಶೀರ್ವಾದ ಕೊಡಿ ಅಂತ ಹೇಳಿ ಕೇಳ್ತಾರೆ. ಡೈರೆಕ್ಟರ್ ಬಂದು ಆ್ಯಕ್ಚುಲಿ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಫಸ್ಟ್ ಶೋ ನೋಡೋಣ ಅಂದ್ಕೊಂಡು ಬಂದೆ. ಡಿಸಪಾಯಿಂಟ್ ಅಂತೂ ಖಂಡಿತ ಆಗಿಲ್ಲ. ಫಸ್ಟ್ ಹಾಫ್ ಒಂದು ರೇಂಜಲ್ಲಿ ಹೊಸ ಕಥೆ ಥರ ಹೋಗ್ತಿದೆ. ಸೆಕೆಂಡ್ ಹಾಫಲ್ಲಿ ರಿಲಿಜನ್ ಮಧ್ಯೆ ಹೇಗೆ ರಿಲೇಷನ್ಶಿಪ್ ಹಾಳಾಗುತ್ತೆ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಮೂವಿ. ಸೊ ಆಲ್ಮೋಸ್ಟ್ ನೀವು ನೋಡ್ಬೋದಾಗಿತ್ತು, ಕ್ಲೈಮ್ಯಾಕ್ಸ್ ಆದಮೇಲೆ ಎಲ್ಲ ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹೊಡಿತಾ ಇದ್ರು. ಸೊ ಐ ಥಿಂಕ್ ಎಲ್ಲ ರಿಲಿಜನ್ ಅವರು ಬಂದು ನೋಡಬೇಕು ಅನ್ಸುತ್ತೆ. ಥ್ಯಾಂಕ್ಸ್. ಬನ್ನಿ ಅಣ್ಣ. ಸಿನಿಮಾ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಚಿತ್ರೀಕರಣ ಭಾಳ ಚೆನ್ನಾಗಿ ಮಾಡಿದ್ರೆ, ಸಂಗೀತ ಅಂತೂ ಎಕ್ಸಲೆಂಟ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಅಂಕಿತಾ, ನಮ್ಮ ಕಸಿನ್ ಮಗಳು ಅಂಕಿತಾ, ಹೀರೋಯಿನ್ ಮೊದಲನೇ ಬಾರಿಗೆ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಅಭಿನಯ ಮಾಡಿದ್ದಾಳೆ. ಆ ಚಿಕ್ಕ ಮಕ್ಕಳು, ಯಾಕಂದರೆ ಕಾಲೇಜ್ ಹೋಗ್ತಾ ಇರೋಂಥ ಚಿಕ್ಕ ಮಕ್ಕಳು ಆ ಪ್ರೀತಿನ ಅದೇ ಇದರಲ್ಲಿ ತಗೊಂಡೋಗಿದ್ದಾರೆ. ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ, ನೋಡ್ಬೋದು ಅಂತ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಸುಪ್ರೀತ್ ಗಾಂಧಾರ ಅಂತ ಮ್ಯೂಸಿಕ್ ಡೈರೆಕ್ಟರ್, ಸಿಂಗರ್ ಮಾತಾಡ್ತಿದ್ದೀನಿ. ಮೊನ್ನೆ ಸೆಲೆಬ್ರಿಟಿ ಶೋಗೆ ಬಂದಿದ್ದೆ, ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದೆ. ಸಿನಿಮಾ ಪೂರ್ತಿ ನೋಡೋಕ್ಕಾಗಲಿಲ್ಲ. ಬಟ್ ಇವತ್ತು ಸಿನಿಮಾ ನೋಡ್ಬಿಟ್ಟು ಭಾಳ ಖುಷಿ ಆಯಿತು ಸರ್. ನನಗೆ ಏನಕ್ಕೆ ಹೇಳ್ತೀನಿ ಅಂತಂದರೆ, ಪ್ರತಿಯೊಬ್ಬ ಆರ್ಟಿಸ್ಟು ಆಗಲಿ, ಡೈರೆಕ್ಟರ್ ಫಸ್ಟ್ ನಾನು ಹೇಳಬೇಕು ಅಂದರೆ, ಡೈರೆಕ್ಟರ್ಗೆ ಈ ಕತೆ ಹೆಂಗೆ ಮಾಡಿದ್ರು ದೇವರಾಣೆ ನನಗೆ ಗೊತ್ತಿಲ್ಲ.
ಬೊಂಬಾಟಾಗಿ ಮಾಡಿದ್ದಾರೆ ಕತೆ. ಆಮೇಲೆ ಪ್ರತಿಯೊಬ್ಬ ಆರ್ಟಿಸ್ಟು ಸಖತ್ತಾಗಿ ಮಾಡಿದ್ದಾರೆ. ಮೇನ್ಲಿ ನಾನು ಜಯರಾಮ್ ಅಂಕಿತಾ ಆ ಪುಟ್ಟ ಹುಡುಗಿನ ನಾನು ಒಂದು 5-6 ವರ್ಷದಿಂದ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆ ಹುಡುಗಿ. ಡಿಂಪಲ್ ಇದೆ ಆ ಹುಡುಗಿಗೆ, ಓಕೆನಾ. ರಚಿತಾ ರಾಮ್ ಅವ್ರಿಗೂ ಡಿಂಪಲ್ ಇದೆ, ನೀವು ಅಬ್ಸರ್ವ್ ಮಾಡಿರ್ಬೋದು ಪ್ರತಿಯೊಬ್ರು. ಈ ಹುಡುಗಿ ದೇವರಾಣೆಗಳು ಹೇಳ್ತೀನಿ, ಫ್ಯೂಚರ್ ಹೀರೋಯಿನ್. ಸೇಮ್ ರಚಿತಾ ರಾಮ್ ಅವ್ರು ಹೆಂಗೆ ಬೆಳೆದ್ರು ಆ ತರ ಈ ಜಯರಾಮ್ ಅಂಕಿತಾ ಈ ಹುಡುಗಿ ಬೆಳೀತಾಳೆ. 100%, 200% ಬರ್ಕೊಡ್ತೀನಿ ನಾನು. ಒಂದು. ಎರಡನೇದು, ಪ್ರತಿಯೊಬ್ಬ ಆರ್ಟಿಸ್ಟ್ ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಭಗವದ್ಗೀತೆ ಓದ್ತಾರೆ ಸರ್. ಅಂದ್ರೆ ಒಂದು ಆ ಕ್ಯಾರೆಕ್ಟರ್ ನೋಡಿ, ನನ್ನ ಕೈ ನಡುಕ್ತಾ ಇದೆ. ಆ ಮುಸ್ಲಿಂ ಕ್ಯಾರೆಕ್ಟರ್ ಇದೆಯಲ್ಲ, ಆ ಕ್ಯಾರೆಕ್ಟರ್ ಬಂದು ಭಗವದ್ಗೀತೆ ಓದ್ತಾರೆ ಅಂದಾಗ ಒಂದೇ ಧರ್ಮ ಸರ್ ಇರೋದು. ಜಾತಿ ಮತ ಇವೆಲ್ಲ ವೇಸ್ಟು. ನಾವೇನ್ ಮಾಡ್ತೀವಿ ಅದು ಇಂಪಾರ್ಟೆಂಟು. ನಾವ್ ಎಷ್ಟು ಪ್ರೀತಿ ಕೊಡ್ತೀವಿ ಹಿಂದೂ ಮುಸ್ಲಿಮು ಇಲ್ಲ ಸರ್. ಕರ್ಗ ನೋಡ್ತೀರಾ ಪ್ರತಿ ವರ್ಷ ಅಲ್ವಾ? ಕರ್ಗ ಎಲ್ಲೋಗುತ್ತೆ ಫಸ್ಟು? ಎಲ್ಲಿಗೋಗುತ್ತೆ ಹೇಳಿ? ಫಸ್ಟ್ ಹೋಗದೆ ಮಸೀದಿಗೆ. ಧರ್ಮ ಇಲ್ಲ ಸರ್, ಇಲ್ಲಿ ಒಂದೇ ಧರ್ಮ, ಜಾತಿ ಮತ ಎಲ್ಲ ಒಂದೇ. ಕ್ಲೈಮ್ಯಾಕ್ಸ್ ಅಲ್ಲಿ ಭಗವದ್ಗೀತೆ ಓದ್ತಾರೆ ದೇವರಾಣೆ ಸರ್. ನನಗೆ ಕಣ್ಣಲ್ಲಿ ನೀರು ಬಂತು. ಒಳ್ಳೆ ಸಿನಿಮಾ ಸರ್, ದಯವಿಟ್ಟು ಗೆಲ್ಲಿಸಿ ನೀವು. ನಾನು ಮೀಡಿಯಾದವ್ರ ಕೈ ಮುಗಿದು ಕೇಳ್ತೀನಿ, ಪ್ರತಿದಿನ ಒಂದೊಂದು ಪೋಸ್ಟ್ ಹಾಕಿ ಸರ್, ಪ್ರತಿದಿನ ಒಂದೊಂದು ಈ ಸಿನಿಮಾದು ವಿಡಿಯೋ ಹಾಕಿ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಈ ಸಿನಿಮಾಗೆ. ಒಳ್ಳೇದಾಗ್ಲಿ ಸರ್, ಆಲ್ ದ ವೆರಿ ಬೆಸ್ಟ್ ಸಿನಿಮಾಗೆ. ಕಾಗದ ಒಳ್ಳೇದಾಗ್ಲಿ, ಆಲ್ ದ ವೆರಿ. ಥ್ಯಾಂಕ್ ಯು.